ಜಿಲ್ಲೆ ಜಿಲ್ಲಾಧಿಕಾರಿ ಇದ್ರು. ಸೊ ಎಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಸರ್ ಕೂಡ ಅವರಿಗೆ ಆದೇಶ ಮಾಡಿ ಮೊದಲು ಹೋಗಿ ಊರಿಗೆ ವಿಸಿಟ್ ಮಾಡು ಅಂತ ಹೇಳಿದ್ರು. ಅವರು ಹಿಂದೆ ಮುಂದೆ ನೋಡಿದ್ರೆ ನಮ್ಮೂರಿಗೆ ಬಂದಿದ್ರು. ಯಾವ ತರ ಬಂದಿದ್ರು ಅಂದ್ರೆ ಅವ್ರು ಯಾವ ತರ ಇದ್ರು ಅದೇ ರೀತಿನೇ ಬಂದಿದ್ರು. ಅವ್ರು ಮತ್ತೆ ಹೋಗಿ ಫ್ರೆಶಪ್ ಆಗಿ ಈ ತರ ಎಲ್ಲ ಬರ್ಲಿಲ್ಲ. ಜಿಲ್ಲಾಡಳಿತವನ್ನ ಕರ್ಕೊಂಡು ನಮ್ಮೂರಿಗೆ ಬಂದಿದ್ರು. ಮೋಸ್ಟ್ಲಿ ಆ ತರ ಜಿಲ್ಲಾಧಿಕಾರಿಗಳನ್ನ ನಾನು ಎಲ್ಲೂ ನೋಡಿರ್ಲಿಲ್ಲ. ಯಾಕಂದ್ರೆ ಹಲವಾರು ಸರಿ DC ಆಫೀಸಿಗೆ ಭೇಟಿ ಕೊಟ್ಟಿದ್ದೆ. ಸ್ವತಂತ್ರ ಬಂದ್ 75 ವರ್ಷ ಆದ್ರೂ ನಮ್ಮೂರಿಗೆ ಡಾಂಬರ್ ರಸ್ತೆ ಇಲ್ಲ ಸರ್, ಮಾಡ್ಕೊಡ್ರಿ ಅಂತ ಯಾರು ಸ್ಪಂದಿಸಿರ್ಲಿಲ್ಲ. ಮಹಾಂತೇಶ್ ಬೀಳಗಿ ಸರ್ ನಮ್ಮ ಜಿಲ್ಲೆಗೆ DC ಆದಂತ ಸಂದರ್ಭದಲ್ಲಿ ಏನೋ ಒಂದು ಓಪಿತ್ತು. ಯಾಕಂದ್ರೆ ಅವ್ರ ಹೆಸರು ಯಾವಾಗ್ಲೂ ಕೇಳ್ತಾನೆ ಇದ್ದೆ. ಸೊ ಸರ್ ಸ್ಪಂದಿಸಬಹುದು ಅಂತ. ಸೊ ಸರ್ ನಮ್ಮ ಊರಿಗೆ ಬಂದು, ನಮ್ಮೂರಲ್ಲಿ ಯಾರು ಇರ್ಲಿಲ್ಲ ಅವ್ರು ಬಂದಾಗ. ಎಷ್ಟು ನೆಗ್ಲಿಜೆನ್ಸಿ ಜನ ಇದ್ರು ಅಂದ್ರೆ ಅವರೆಲ್ಲ ಹೊಲ್ಗಳಿಗೆ ಹೋಗ್ಬಿಟ್ರು ಬೇಕು ಅಂತಾನೆ. ಆದ್ರೂ ಸರ್ 5 ಜನದ ಹತ್ರ ಕುತ್ಕೊಂಡಿದ್ದು ಎಳ್ನೀರ್ ಕುಡಿದು ನಮ್ಮ ತಂದೆ ತಾಯಿ ಹತ್ರ ಮಜ್ಜಿಗೆ ಕುಡಿದು ಖಂಡಿತ ರಸ್ತೆ ಮಾಡ್ಕೊಡ್ತೀನಮ್ಮ, ನಿನಗೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಮ್ಮ ಅಂತ ಹೇಳಿದ್ರು. ನಿಜವಾಗ್ಲೂ ಅಂತ ವ್ಯಕ್ತಿತ್ವವನ್ನ ನಾನು ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ. ನಾನು ಪ್ರತಿ ಸರಿ ತಿಂಗಳಿಗೆ ಒಂದ್ಸರಿನಾದ್ರು ಸರ್ ಹತ್ರ ಮಾತಾಡ್ತಿದ್ದೆ ಬೇಜಾರಾದಾಗ, ಸರ್ ಹಿಂಗೆ ಹಂಗೆ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದ್ರೆ, ನೀನು ನನಗೆ ಮಗಳ ಸಮಾನ. ಯಾಕಂದ್ರೆ ಅವ್ರಿಗೆ 51 ವರ್ಷ ಇತ್ತು. ನನ್ನ ಚಿಕ್ಕಪ್ಪರ ಒಂದು ವಯಸ್ಸಿರ್ಬೋದು. ಪ್ರತಿ ಸರಿನೂ ನನಗೆ ಮೋಟಿವೇಟ್ ಮಾಡ್ತಿದ್ರು. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಅದು ಕಡೆತಡೆಗಳು ಬರ್ತಾನೆ ಇರ್ತವೆ. ಸೊ ಅವನ್ನೆಲ್ಲ ಮೀರಿ ನಿಲ್ಬೇಕು. ಒಂದು ಹೆಣ್ಣು ಅಂತ ಯಾವತ್ತು ಇಂಜರಿ ಬೇಡ ಅನ್ನೋರು. ಯಾಕಂದ್ರೆ ನಾನು ಒಬ್ಳೆ ಹೋರಾಟ ಮಾಡಿದ್ದೆ, ಇಡೀ ಸರ್ಕಾರವನ್ನ ಎದುರಾಕೊಂಡಿದ್ದೆ. ಮಹಾಂತೇಶ್ ಬೀಳಗಿ ಸರ್ ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ ಒಂದೇ ಮಾತು, ಸರ್ ಹೆಣ್ಣು ಮಗಳು ಸರ್ ಒಬ್ಳೆ ಹೋರಾಟ ಮಾಡಿದಾಳೆ ಸರ್, ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಸಾಧ್ಯನಾ, ಅವಳು ಹಂಗೆ ಅವಳು ಹಿಂಗೆ ಅಂತ ಹೇಳ್ಬೋದಿತ್ತು. ಯಾರಿಗೆ ಒಳ್ಳೆ ಸಂಸ್ಕಾರ ಇರುತ್ತೋ ಅವ್ರು ಮಾತ್ರ ಹೆಣ್ಮಕ್ಳಿಗೆ ಗೌರವ ಕೊಡಕ್ ಸಾಧ್ಯ. ನಾನು ಮಹಾಂತೇಶ್ ಬೀಳಗಿ ಸರ್ನ ನೋಡ್ದಾಗೆಲ್ಲ ಅನ್ಕೊಂತೀನಿ, ಈ ತರ ಅಧಿಕಾರಿಗಳು ಇವತ್ತಿನ ಕಾಲದಲ್ಲಿ ಇದಾರ ಅಂತ. ಯಾಕಂದ್ರೆ ಒಳಗೆ ಬಿಡ್ಕೊಂಡು ಮಾಡ್ತಾರೆ, ಯಾರ್ದೊಬ್ರು ಹೋರಾಟಕ್ಕೆ ಸ್ಪಂದಿಸ್ತಾರೆ ಅಂದ್ರೆ ಅಂತ ಜಿಲ್ಲಾಧಿಕಾರಿ ನಾವು ಪಡೆದಿರ್ತಕ್ಕಂಥವ್ರು ನಾವು ಪುಣ್ಯವಂತರು. ನಮ್ ದಾವಣಗೆರೆ ಜಿಲ್ಲೆ ಜನ ಬಹಳ ನಷ್ಟ ಮಾಡ್ಕೊಂಡ್ರು ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ. ಇವತ್ತಿಗೂ ಗೊತ್ತೇ ಇರ್ಲಿಲ್ಲ ಸರ್ರಿಗೆ ಹಿಂಗಾಗಿದೆ ಅಂತ. ಅದೇ ತಕ್ಷಣಕ್ಕೆ ನ್ಯೂಸ್ ನೋಡ್ತೀನಿ, DC ಸರ್ರಿಗೆ ಹಿಂಗಾಗಿದೆ ಅಂತ ಗೊತ್ತಾದ ತಕ್ಷಣ ತುಂಬಾ ಜನ ಫೋನ್ ಮಾಡಿದೆ ಕನ್ಫರ್ಮ್ ಮಾಡ್ಕೊಳಕ್ಕೆ. ಯಾಕಂದ್ರೆ ಸುಳ್ಳು ಫೇಕ್ ನ್ಯೂಸ್ಗಳು ಬರ್ತಾನೆ ಇರ್ತವೆ ಅಂತ. ಎಷ್ಟು ಸಫರ್ ಪಟ್ಟೆ ಅಂದ್ರೆ, ರಾತ್ರಿದ್ರು ಬೆಳಗ್ಗೆ ಹೋಗ್ಬೇಕು ಅಂತ ನಮ್ಮ ಮನೆಯವ್ರು ನನ್ನ 7 ಗಂಟೆ ಬಸ್ ಹಚ್ಚಿದ್ರು, 4:15 ಬಂದೆ ಇಲ್ಲಿಗೆ. ಕೊನೆಗೂ ಮುಖ ನೋಡಕ್ ಆಗ್ಲಿಲ್ಲ. ಅದಕ್ಕೆ ನಾನು ಇಲ್ಲಿವರೆಗೂ ಬಂದೆ. ನನ್ ಗಂಡ ಫೋನ್ ಮಾಡಿರ್ದೆ, ನಾನು ಬರೋದ್ ಲೇಟ್ ಆಗುತ್ತೆ ಏನು ಅನ್ಕೊಂಡ್ರಿ, ನನ್ ಕೊನೆವರೆಗೂ ಎದ್ದು ಬರ್ತೀನಿ ಅಂತ. ನಮ್ಮೂರ್ ಪಕ್ಕದೂರವ್ರು ಬಂದಾರ, ಅವ್ರಿಗೂ ಫೋನ್ ಮಾಡಿ ಕೇಳಿದೆ, ಸರ್ದ್ ಎಷ್ಟು ಗಂಟೆಗೆ ಮುಗಿಯುತ್ತೆ, ಸರ್ದ್ ಎಷ್ಟು ಗಂಟೆಗೆ ಮಾಡ್ತಾರೆ ಅಂತ. ಯಾಕಂದ್ರೆ ಮತ್ತೆ ಸಿಗಲ್ಲ. ನಮ್ ತಂದೆ ಯಾವಾಗ್ಲೂ ಹೇಳ್ತಿದ್ರು, ನೋಡಮ್ಮ ಸುಖಕ್ಕೆ ಹೋಗ್ತೀವೋ ಇಲ್ಲ ಗೊತ್ತಿಲ್ಲ, ದುಃಖಕ್ಕೆ ಹೋಗ್ಬೇಕು, ಸತ್ತಾಗ ಕೊನೆವರೆಗೂ ಇದ್ದು ಬರ್ಬೇಕು. ಸಾವು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ, ಮರಣವೇ ಮಹಾನವಮಿ ಇದ್ದಂಗೆ. ಸೊ ಅವ್ರ ಮನೆಯವ್ರು ಹೇಗೋ ನಮ್ಮಿಗೂ ಅವ್ರು ಹಂಗೆ ಇರ್ತಾರೆ. ಅವ್ರು ನಮ್ ಜಿಲ್ಲೆಗೆ ತಂದೆ ಆಗಿದ್ದಂಥವ್ರು. ಅವ್ರು ಸಾವು ಹೆಂಗಾಗಿದೆ ಅಂದ್ರೆ ನನಗೆ ನರಗಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನನ್ ಮದ್ವೆ ಸಂದರ್ಭದಲ್ಲಿ ಫೋನ್ ಮಾಡ್ತಾ ಇದ್ದೆ, ಸರ್ ಬರ್ರಿ ಅಂತ. ಅವ್ರವಾಗ ಹೇಳಿದ್ರು, ನನ್ನ ತಾಯಿ ಹುಷಾರಿಲ್ಲ ಬರಕ್ಕಾಗಲ್ಲ, ನೀನೇ ಬಾ ನಿನ್ ಗಂಡನ್ ಕರ್ಕೊಂಡು ಅಂದ್ರು. ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ನನ್ ಸನ್ಮಾನ ಮಾಡೋ ಅಷ್ಟು ನನಗೆ ದೇವ್ರ ಅವಕಾಶನೇ ಕೊಡ್ಲಿಲ್ಲ. ಹೇಳ್ತಿದ್ದೆ ಬರ್ರಿ ಹೋಗೋಣ ಅಂತ. ನಮ್ಮ ಮನೆಯವ್ರು ಹೇಳೋರು, ಹೋದ್ರಾತ್ ಬಿಡೆ ಅಂತ. ಇವತ್ ಸನ್ಮಾನ ಮಾಡ್ತೀನಿ ಅಂದ್ರು ಅವ್ರು ಇಲ್ಲ. ಅದಕ್ಕೆ ಇದ್ದಾಗ್ಲೇ ವ್ಯಕ್ತಿಗಳನ್ನ ಚೆನ್ನಾಗಿ ನೋಡ್ಬೇಕು, ಉಳಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ ಮಾತುಗಳನ್ನ ಮುಗಿಸ್ತೀನಿ. ಜಿಲ್ಲೆ ಜಿಲ್ಲಾಧಿಕಾರಿ ಇದ್ರು. ಸೊ ಎಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಸರ್ ಕೂಡ ಅವರಿಗೆ ಆದೇಶ ಮಾಡಿ ಮೊದಲು ಹೋಗಿ ಊರಿಗೆ ವಿಸಿಟ್ ಮಾಡು ಅಂತ ಹೇಳಿದ್ರು. ಅವರು ಹಿಂದೆ ಮುಂದೆ ನೋಡಿದ್ರೆ ನಮ್ಮೂರಿಗೆ ಬಂದಿದ್ರು. ಯಾವ ತರ ಬಂದಿದ್ರು ಅಂದ್ರೆ ಅವ್ರು ಯಾವ ತರ ಇದ್ರು ಅದೇ ರೀತಿನೇ ಬಂದಿದ್ರು. ಅವ್ರು ಮತ್ತೆ ಹೋಗಿ ಫ್ರೆಶಪ್ ಆಗಿ ಈ ತರ ಎಲ್ಲ ಬರ್ಲಿಲ್ಲ. ಜಿಲ್ಲಾಡಳಿತವನ್ನ ಕರ್ಕೊಂಡು ನಮ್ಮೂರಿಗೆ ಬಂದಿದ್ರು. ಮೋಸ್ಟ್ಲಿ ಆ ತರ ಜಿಲ್ಲಾಧಿಕಾರಿಗಳನ್ನ ನಾನು ಎಲ್ಲೂ ನೋಡಿರ್ಲಿಲ್ಲ. ಯಾಕಂದ್ರೆ ಹಲವಾರು ಸರಿ DC ಆಫೀಸಿಗೆ ಭೇಟಿ ಕೊಟ್ಟಿದ್ದೆ. ಸ್ವತಂತ್ರ ಬಂದ್ 75 ವರ್ಷ ಆದ್ರೂ ನಮ್ಮೂರಿಗೆ ಡಾಂಬರ್ ರಸ್ತೆ ಇಲ್ಲ ಸರ್, ಮಾಡ್ಕೊಡ್ರಿ ಅಂತ ಯಾರು ಸ್ಪಂದಿಸಿರ್ಲಿಲ್ಲ. ಮಹಾಂತೇಶ್ ಬೀಳಗಿ ಸರ್ ನಮ್ಮ ಜಿಲ್ಲೆಗೆ DC ಆದಂತ ಸಂದರ್ಭದಲ್ಲಿ ಏನೋ ಒಂದು ಓಪಿತ್ತು. ಯಾಕಂದ್ರೆ ಅವ್ರ ಹೆಸರು ಯಾವಾಗ್ಲೂ ಕೇಳ್ತಾನೆ ಇದ್ದೆ. ಸೊ ಸರ್ ಸ್ಪಂದಿಸಬಹುದು ಅಂತ. ಸೊ ಸರ್ ನಮ್ಮ ಊರಿಗೆ ಬಂದು, ನಮ್ಮೂರಲ್ಲಿ ಯಾರು ಇರ್ಲಿಲ್ಲ ಅವ್ರು ಬಂದಾಗ. ಎಷ್ಟು ನೆಗ್ಲಿಜೆನ್ಸಿ ಜನ ಇದ್ರು ಅಂದ್ರೆ ಅವರೆಲ್ಲ ಹೊಲ್ಗಳಿಗೆ ಹೋಗ್ಬಿಟ್ರು ಬೇಕು ಅಂತಾನೆ. ಆದ್ರೂ ಸರ್ 5 ಜನದ ಹತ್ರ ಕುತ್ಕೊಂಡಿದ್ದು ಎಳ್ನೀರ್ ಕುಡಿದು ನಮ್ಮ ತಂದೆ ತಾಯಿ ಹತ್ರ ಮಜ್ಜಿಗೆ ಕುಡಿದು ಖಂಡಿತ ರಸ್ತೆ ಮಾಡ್ಕೊಡ್ತೀನಮ್ಮ, ನಿನಗೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಮ್ಮ ಅಂತ ಹೇಳಿದ್ರು. ನಿಜವಾಗ್ಲೂ ಅಂತ ವ್ಯಕ್ತಿತ್ವವನ್ನ ನಾನು ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ. ನಾನು ಪ್ರತಿ ಸರಿ ತಿಂಗಳಿಗೆ ಒಂದ್ಸರಿನಾದ್ರು ಸರ್ ಹತ್ರ ಮಾತಾಡ್ತಿದ್ದೆ ಬೇಜಾರಾದಾಗ, ಸರ್ ಹಿಂಗೆ ಹಂಗೆ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದ್ರೆ, ನೀನು ನನಗೆ ಮಗಳ ಸಮಾನ. ಯಾಕಂದ್ರೆ ಅವ್ರಿಗೆ 51 ವರ್ಷ ಇತ್ತು. ನನ್ನ ಚಿಕ್ಕಪ್ಪರ ಒಂದು ವಯಸ್ಸಿರ್ಬೋದು. ಪ್ರತಿ ಸರಿನೂ ನನಗೆ ಮೋಟಿವೇಟ್ ಮಾಡ್ತಿದ್ರು. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಅದು ಕಡೆತಡೆಗಳು ಬರ್ತಾನೆ ಇರ್ತವೆ.
ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ ಒಂದೇ ಮಾತು, ಸರ್ ಹೆಣ್ಣು ಮಗಳು ಸರ್ ಒಬ್ಬಳೇ ಹೋರಾಟ ಮಾಡಿದಾಳೆ ಸರ್, ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಸಾಧ್ಯನಾ, ಅವಳು ಹಂಗೆ ಅವಳು ಹಿಂಗೆ ಅಂತ ಹೇಳ್ಬೋದಿತ್ತು. ಯಾರಿಗೆ ಒಳ್ಳೆ ಸಂಸ್ಕಾರ ಇರುತ್ತೋ ಅವ್ರು ಮಾತ್ರ ಹೆಣ್ಮಕ್ಳಿಗೆ ಗೌರವ ಕೊಡಕ್ ಸಾಧ್ಯ. ನಾನು ಮಹಾಂತೇಶ್ ಬೀಳಗಿ ಸರ್ನ ನೋಡ್ದಾಗೆಲ್ಲ ಅನ್ಕೊಂತೀನಿ, ಈ ತರ ಅಧಿಕಾರಿಗಳು ಇವತ್ತಿನ ಕಾಲದಲ್ಲಿ ಇದಾರ ಅಂತ. ಯಾಕಂದ್ರೆ ಒಳಗೆ ಬಿಡ್ಕೊಂಡು ಮಾಡ್ತಾರೆ, ಯಾರ್ದೋ ಒಬ್ರು ಹೋರಾಟಕ್ಕೆ ಸ್ಪಂದಿಸ್ತಾರೆ ಅಂದ್ರೆ ಅಂತ ಜಿಲ್ಲಾಧಿಕಾರಿ ನಾವು ಪಡೆದಿರ್ತಕ್ಕಂಥವ್ರು ನಾವು ಪುಣ್ಯವಂತರು. ನಮ್ ದಾವಣಗೆರೆ ಜಿಲ್ಲೆ ಜನ ಬಹಳ ನಷ್ಟ ಮಾಡ್ಕೊಂಡ್ರು ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ. ಇವತ್ತಿಗೂ ಗೊತ್ತೇ ಇರ್ಲಿಲ್ಲ ಸರ್ರಿಗೆ ಹಿಂಗಾಗಿದೆ ಅಂತ. ಅದೇ ತಕ್ಷಣಕ್ಕೆ ನ್ಯೂಸ್ ನೋಡ್ತೀನಿ, DC ಸರ್ರಿಗೆ ಹಿಂಗಾಗಿದೆ ಅಂತ ಗೊತ್ತಾದ ತಕ್ಷಣ ತುಂಬಾ ಜನ ಫೋನ್ ಮಾಡಿದೆ ಕನ್ಫರ್ಮ್ ಮಾಡ್ಕೊಳಕ್ಕೆ. ಯಾಕಂದ್ರೆ ಸುಳ್ಳು ಫೇಕ್ ನ್ಯೂಸ್ಗಳು ಬರ್ತಾನೆ ಇರ್ತವೆ ಅಂತ. ಎಷ್ಟು ಸಫರ್ ಪಟ್ಟೆ ಅಂದ್ರೆ ರಾತ್ರಿದ್ರು ಬೆಳಗ್ಗೆ ಹೋಗ್ಬೇಕು ಅಂತ ನಮ್ಮ ಮನೆಯವ್ರು ನನ್ನ 7 ಗಂಟೆ ಬಸ್ ಹಚ್ಚಿದ್ರು, 4:15 ಬಂದೆ ಇಲ್ಲಿಗೆ. ಕೊನೆಗೂ ಮುಖ ನೋಡಕ್ ಆಗ್ಲಿಲ್ಲ, ಅದಕ್ಕೆ ನಾನು ಇಲ್ಲಿವರೆಗೂ ಬಂದೆ. ನನ್ ಗಂಡ ಫೋನ್ ಮಾಡಿರ್ದೆ ನಾನು ಬರೋದ್ ಲೇಟ್ ಆಗುತ್ತೆ, ಏನು ಅನ್ಕೊಂಬಿಡ್ರಿ ನನ್ ಕೊನೆವರೆಗೂ ಎದ್ದು ಬರ್ತೀನಿ ಅಂತ. ನಮ್ಮೂರ್ ಪಕ್ಕದೂರವ್ರು ಬಂದಾರ, ಅವ್ರಿಗೂ ಫೋನ್ ಮಾಡಿ ಕೇಳಿದೆ ಸರ್ದ್ ಎಷ್ಟು ಗಂಟೆಗೆ ಮುಗಿಯುತ್ತೆ, ಸರ್ದ್ ಎಷ್ಟು ಗಂಟೆಗೆ ಮಾಡ್ತಾರೆ ಅಂತ. ಯಾಕಂದ್ರೆ ಮತ್ತೆ ಸಿಗಲ್ಲ. ನಮ್ ತಂದೆ ಯಾವಾಗ್ಲೂ ಹೇಳ್ತಿದ್ರು, ನೋಡಮ್ಮ ಸುಖಕ್ಕೆ ಹೋಗ್ತೀವೋ ಇಲ್ಲ ಗೊತ್ತಿಲ್ಲ, ದುಃಖಕ್ಕೆ ಹೋಗ್ಬೇಕು, ಸತ್ತಾಗ ಕೊನೆವರೆಗೂ ಇದ್ದು ಬರ್ಬೇಕು. ಸಾವು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ, ಮರಣವೇ ಮಹಾನವಮಿ ಇದ್ದಂಗೆ. ಸೊ ಅವ್ರ ಮನೆಯವ್ರು ಹೇಗೋ ನಮ್ಮಿಗೂ ಅವ್ರು ಹಂಗೆ ಇರ್ತಾರೆ. ಅವ್ರು ನಮ್ ಜಿಲ್ಲೆಗೆ ತಂದೆ ಆಗಿದ್ದಂಥವ್ರು. ಅವ್ರು ಸಾವು ಹೆಂಗಾಗಿದೆ ಅಂದ್ರೆ ನನಗೆ ನರಗಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನನ್ ಮದ್ವೆ ಸಂದರ್ಭದಲ್ಲಿ ಫೋನ್ ಮಾಡ್ತಾ ಇದ್ದೆ, ಸರ್ ಬರ್ರಿ ಅಂತ. ಅವ್ರವಾಗ ಹೇಳಿದ್ರು ನನ್ನ ತಾಯಿ ಹುಷಾರಿಲ್ಲ ಬರಕ್ಕಾಗಲ್ಲ, ನೀನೇ ಬಾ ನಿನ್ ಗಂಡನ್ ಕರ್ಕೊಂಡು ಅಂದ್ರು. ನಮ್ಮ ಮನೆಯವ್ರನ್ನ ಕರ್ಕೊಂಡ್ ಹೋಗಿ ನನ್ ಸನ್ಮಾನ ಮಾಡೋ ಅಷ್ಟು ನನಗೆ ದೇವ್ರ ಅವಕಾಶನೇ ಕೊಡ್ಲಿಲ್ಲ. ಹೇಳ್ತಿದ್ದೆ ಬರ್ರಿ ಹೋಗೋಣ ಬರ್ರಿ ಹೋಗೋಣ ಅಂತ. ನಮ್ಮ ಮನೆಯವ್ರು ಹೇಳೋರು ಹೋದ್ರಾತ್ ಬಿಡೆ ಅಂತ. ಇವತ್ ಸನ್ಮಾನ ಮಾಡ್ತೀನಿ ಅಂದ್ರು ಅವ್ರು ಇಲ್ಲ. ಅದಕ್ಕೆ ಇದ್ದಾಗ್ಲೇ ವ್ಯಕ್ತಿಗಳನ್ನ ಚೆನ್ನಾಗಿ ನೋಡ್ಬೇಕು, ಉಳಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.